ಶಿವಣ್ಣನ ಜೊತೆ ಬಹಳ ಒಳ್ಳೆ ಮನುಷ್ಯರಿ ಪಾಪ. ಅವ್ರು ಎಷ್ಟು ಸೋಷಿಯಲ್ ಅಂದ್ರೆ, ಅವ್ರ ಜೊತೆ ಮಿಡಿದ ಶ್ರುತಿ ಮತ್ತೆ ಏನೋ ಗಂಡು ಅಂತ ಬರ್ತದೆ, ಅದರಲ್ಲಿ ವಿಲನ್ ನನ್ನ ಮರಕ್ಕೆ ನೆನಪಿಡ್ತಾರೆ. ಗಂಡುಗಲಿ ಕರೆಕ್ಟ್, ಗಂಡುಗಲಿ. ಅದಾದ್ಮೇಲೆ ವಿಷ್ಣು ಸರ್ ಜೊತೆ ವೀರಾದಿ ವೀರ, ಅದರಲ್ಲೊಂದು ಇನ್ಸಿಡೆಂಟ್ ನೆನಪಿದೆ ನನಗೆ. ಮಡ್ರಾಸ್ ವಾಹಿನಿ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಿದ್ವಿ, ದೊಡ್ಡ ಫ್ಲೋರು. ಮೆಟ್ಲಿಂದ ನಾನು ಹಿಂಗೆ ಇಳ್ಕೊಂಡು ಓಡ್ಕೊಂಡ್ ಬರ್ತೀನಿ, ಹಿಂದೆ ವಿಷ್ಣು ಫಾಲೋ ಮಾಡ್ಕೊಂಡ್ ಬರ್ತಾರೆ, ನಾನು ಔಟ್ ಆಗ್ತೀನಿ, ಅವ್ರು ಆಗ್ತಾರೆ. ನೆಕ್ಸ್ಟ್ ಶಾಟ್ ಇಟ್ಕೊಂಡು ಹೊಡಿತಾರೆ. ಅದು ಈ ಶಾಟ್ಗೆ ದೊಡ್ಡ ಟ್ರಾಲಿ ಹಾಕಿದ್ರು, ಕಬೀರ್ ಲಾಲ್ ಅಂತ ಕ್ಯಾಮ್ರಾಮನ್, ದಪ್ಪಗೆ. ಆ ಟೈಮಲ್ಲಿ ಪಾಪ ಅವ್ರ ರಂಜಾನ್ ಹಬ್ಬ. ರಂಜಾನ್ ನಾರ್ಮಲಿ ನಿಮ್ಗೆ ಗೊತ್ತಿದೆ, ಎಲ್ರು ರೋಜಾ ಇರ್ತಾರೆ. ಆ ಚೆನ್ನೈ ಬಿಸಿಲಲ್ಲಿ ಮಠ ಮಧ್ಯಾಹ್ನ ಸ್ಟುಡಿಯೋ ಒಳಗೆ 10 ಸೆಕೆಂಡ್ ಒಳಗೋದ್ರೆ ಮೈ ಒದ್ದೆ ಆಗ್ಬಿಡುತ್ತೆ. ಆಚೆ ಬಂದು ದೊಡ್ಡ ಪ್ರೊಪೆಲ್ಲರ್ ಫ್ಯಾನ್ ಮುಂದೆ ನಿಂತ್ಕೋಬೇಕು. ಆ ಥರದ ಪರಿಸ್ಥಿತಿ ಅಪ್ಪ ಅಲ್ಲಿ ನಿಂತ್ಕೊಂಡು ಒದ್ದೆ, ಏನು ನೀರು ಕುಡಿಯಂಗಿಲ್ವಲ್ಲ ಅವರು. ಸೊ ಇರೋ ನೀರೆಲ್ಲ ಬೇವ್ರ ಪ್ರಕಾರ, ಬೇವ್ರಲ್ಲಿ ಆಚೆ ಬರೋದು. ಅದ್ರ ಲೈಟ್ ಅಪ್ ಎಲ್ಲ ಮಾಡಿ ಕ್ಯಾಮ್ರಾ ಮೇಲೆ ಹಿಂಗೆ ಕೂತ್ಕೊಂಡ್ರು. ಸರಿ, ರಿಹರ್ಸಲ್ ಆಯ್ತು, ಟೇಕ್ ಕ್ಯಾಮ್ರಾ. ಅವಾಗೆಲ್ಲ ಫಿಲ್ಮ್ ಅಲ್ಲ, ಟ್ರರ್ ಅಂತ ರನ್ ಆಗ್ತಿದೆ. ನಾನು ಓಡ್ ಬಂದು ಹಿಂಗ ವಿಷ್ಣು 2 ಸ್ಟೆಪ್ ಹಿಂಗೆ ಹೇಳಿದ್ರು, ಕ್ಯಾಮ್ರಾ ಹಿಂಗೆ ಬರ್ತಾ ಇದ್ದಿದ್ದು ಕಬೀರ್ಲ ಕ್ಯಾಮ್ರಾ ಬಿಟ್ಬಿದ್ದೋದು, ಫೇಂಟ್ ಆಗ್ಬಿಟ್ರು. ಎಲ್ಲರಿಗೂ ಹೆದರಿಕೆ ಆಗೋಯ್ತು. ಅಷ್ಟರಲ್ಲಿ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಡ್ರಿಪ್ ಹಾಕ್ಸ್ಕೊಳ್ಳಲ್ಲ ಅಂತಾರೆ. ನಾನೇನು ಒಳಗೆ ತಗೊಳಂಗಿಲ್ಲ ಅಂತ. ಅವ್ರು ಅಷ್ಟೊಂದು ರಿಲಿಜನ್. ಬಟ್ ಅಫ್ಕೋರ್ಸ್ ಡಾಕ್ಟರ್ಸ್ ಹ್ಯಾಡ್ ಟು ಗಿವ್ ಹಿಮ್ ಅಂಡ್ ಹಿ ಬಿಕೇಮ್ ಆಲ್ ರೈಟ್. ಅದಾದ್ಮೇಲೆ ಶೂಟ್ ಮಾಡಿದ್ರು. ಸೊ ಈ ಥರದೊಂದು ಇನ್ಸಿಡೆಂಟು. ಐ ಥಾಟ್ ಎಷ್ಟು ಜನ ತಮ್ಮ ರಿಲಿಜನ್ಗೆ ಎಷ್ಟು ಗೌರವ ಕೊಟ್ಟು, ಮುಸ್ಲಿಂ ಸಂಪ್ರದಾಯದಲ್ಲಿ ಆ ಥರ ಎಲ್ಲ ಗ್ರೇಟ್ ವ್ಯಕ್ತಿಗಳಿದ್ರು. ಸೊ ಇದೆಲ್ಲ ದಾಟಿ ಅಂಬರೀಷ್ ಅಣ್ಣ ಜೊತೆ ಸುಮಾರು ಸಿನಿಮಾ ಮಾಡಿದೆ. ಗಜೇಂದ್ರ ಅಂತ ಒಂದು ಸಿನಿಮಾ, 4 ಜನ ಅವ್ರ ಫ್ರೆಂಡ್ಸು. ಆಮೇಲೆ ಅಂಬರೀಷ್ ಅಣ್ಣನ ಜೊತೆ ಒಂದು 10-15 ಸಿನಿಮಾ ಮಾಡಿದ್ದೀನಿ ನಾನು. ವಿಷ್ಣು ಅವ್ರ ಜೊತೆ ಒಂದು 10-15 ಸಿನಿಮಾ ಮಾಡಿದ್ದೀನಿ. ಎಲ್ಲದರಲ್ಲೂ ಅವಾಗೆಲ್ಲ ಚೆನ್ನೈಲಿ ಜಾಸ್ತಿ ಶೂಟಿಂಗು. ದೊಡ್ಡಣ್ಣಂಗೆ ನಾನೇ ಮಗ, ಪ್ರಭಾಕರ್ ಅವ್ರಿಗೆ ನನ್ನ ಮಗ ವಿಲನ್, ಸುಧೀರ್ ಅವ್ರಿಗೆ ನಾನು ವಿಲನ್ ಮಗ, ಮುಖ್ಯಮಂತ್ರಿ ಚಂದ್ರು ಮಗ. ಎಲ್ಲ ಚೆನ್ನೈಗೆ ಹೋಗ್ತಿದ್ವಿ. ಅಲ್ಲಿ ಪಾಮ್ಗ್ರೂ ಹೋಟೆಲಲ್ಲಿ ರೆಗ್ಯುಲರ್ ಆಗಿ. ನಾರ್ಮಲಿ ಚೆನ್ನೈಲಿ ಹೆಂಗಂದ್ರೆ ಒಂದ್ಸರಿ ಮಳೆ ಬಂದ್ರೆ ಬಿಡಲ್ಲ. ಸೊ ಹಾಗಾಗಿ ಕೆಲವು ಸಲ ಶೂಟಿಂಗ್ ಅವತ್ತು ಇರ್ತಿರ್ಲಿಲ್ಲ, ಬಿಕಾಸ್ ಆಫ್ ಹೆವಿ ರೈನ್ಸ್ ಅಂಡ್ ಸ್ಟಾಮ್. ಆವಾಗ ಪಾಮ್ಗ್ರೂ ಹೋಟೆಲ್ ಎಲ್ಲರೂ ಸೇರ್ತಾ ಇದ್ವಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕಾರ್ಚಿಗೆ ತಾಡ್ಕೊಂಡು ಎಲ್ಲ ಮಾಡ್ತಾ ಇದ್ವಿ. ರವಿಚಂದ್ರನ್ ವಾಸ್ ದೇರ್. ಹಿ ಯೂಸ್ ಟು ಎಂಟರ್ಟೈನ್ ಆಲ್ ಆಫ್ ಅಸ್. ಯೂಸ್ ಟು ಟೇಕ್ ಅಸ್ ಫಾರ್ ಔಟಿಂಗ್, ಅದೆಲ್ಲ ಮಾಡ್ತಿದ್ರು. ಸೊ ಹೀಗೆ ಜನರಿಗೆ ದಿನೇಶ್ ಅಣ್ಣ ಜೊತೆ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ದಿನೇಶ್ ಅಣ್ಣನ ಜೊತೆ. ಅವ್ರು ತುಂಬಾ ಕ್ಲೋಸ್, ಅಂದ್ರೆ ಇಲ್ಲೆಲ್ಲ ಶೂಟಿಂಗ್ ಜೊತೆಲಿ ಮಾಡ್ಬೇಕಾರೆ ಹತ್ತದ್ವಿ. ಪಕ್ಕದಲ್ಲಿ ಬರಲ್ಲ ಕೂತ್ಕೋ, ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ಅವಾಗ ಫ್ಲೈಟಲ್ಲಿ ಸಿಗರೇಟ್ ಸೇರ್ಬೋದಿತ್ತು. ಕೂರಿಸ್ಕೊಂಡ್ಬಿಟ್ಟು ಏರ್ ಹೋಸ್ಟೆಸ್ ಅವಾಗೆಲ್ಲ ಚಾಕ್ಲೇಟ್ಸ್ ಇರೋದು. ದಿನೇಶನ ಹಿಂಗಾಕಿ ಚಾಕ್ಲೇಟ್ ತಗೊಂಡು ಜಾಬೆಲ್ಲ ಹಾಕೊಂಡ್ರು. ತಗೊಳ್ಳೋ ಅಂದ್ರು. ಇಲ್ಲ ತಗೊಂಡಿದ್ವಿ. ತಗೋ ಅಂದ್ಬಿಟ್ಟು ನನಗೂ ಹಿಂಗೆ ತೆಗೆದ್ಬಿಟ್ಟು ಕೊಟ್ಬಿಟ್ಟು ಇಟ್ಕೊಂಡ್ರು. ರವಿ, ಇನ್ನೇನು ಫ್ಲೈಟ್ ಹೊರಡುತ್ತೆ, ಟೇಕ್ ಆಫ್ ಆಗಿ ಮುಂಚೆ ಒಂದು ಬ್ಯಾಗ್ ಹಾಕೊಂಬಿಡು ಸ್ವೀಟ್ನ. ಯಾಕಣ್ಣ ಪ್ರಾಬ್ಲಮ್ ಆಗುತ್ತೆ ಮೇಲೆ? ಪ್ರಾಬ್ಲಮ್ ಏನಿಲ್ಲ ಕಣ, ಹುಟ್ಟಿದ್ದು ಭೂಮಿ ಮೇಲೆ, ಸಾಯೋದಿಲ್ಲಿ. ಭೂಮಿ ಬಿಟ್ಟು ಮೇಲಕ್ಕೆ ಹೋಗ್ತಾ ಇದೀವಿ, ಮತ್ತೆ ಭೂಮಿ ಬರೋದು ಗ್ಯಾರಂಟಿ ಇದೆಯಾ? ಇಲ್ಲ, ಸ್ವೀಟ್ ಆಗಿ ಹೋಗೋಣ, ಹಾಕೋ. ನನ್ಗೊಂದಾಕಿ ಅವತ್ತಿಂದ ಫ್ಲೈಟ್ ಹತ್ತಾಗೆಲ್ಲ ಅವ್ರು ನೆನಪರುತ್ತೆ, ಎಲ್ಲಿ ಫ್ಲೈಟ್ ಬಿದ್ದೋಗುತ್ತೆ ಅಂತ ಹೆದರಿಕೆ ಆಗುತ್ತೆ. ಹಂಗೆ ಎದುರಿಸಿದ್ರು ಅವರು. ಆಮೇಲೆ ಜೊತೆಲೇ ಇರ್ತಾ ಇದ್ವಿ, ಸ್ವಾಗತ್ ಹೋಟ್ಲ್ ಅಂತ ಚೆನ್ನೈಯಲ್ಲಿ. ಅವರು ರಾತ್ರಿ, ಅವ್ರಿಗೆ ಒಂದು ಅಭ್ಯಾಸ ಇತ್ತು ಸ್ವಲ್ಪ, 2 ಗಂಟೆ 2:30ವರೆಗೂ ಪಕ್ಕದಲ್ಲಿ ಊಟ ಬರೋದು. ಏನು ಮಾಡ್ತಿರ್ಲಿಲ್ಲ, ಬರೀ ಅದರಲ್ಲೇ ಫುಲ್ ಆಗ್ಬಿಟ್ಟು ಅವ್ರೊಂಥರ ವಾಯ್ಸ್ ತೆಗೆದ್ರು. ನಾನು ಆಂಜನೇಯ ಅನ್ನೋರು. ಸಮುದ್ರ ಇದೆ ಪಕ್ಕದಲ್ಲಿ, ಎಲ್ಲ ನೀರು ಕುಡಿದು ಬರ್ತೀನಿ ಅನ್ನೋರು. ಪಾಪ ಎಂಟರ್ಟೈನ್ಮೆಂಟ್. ನಾವಿಬ್ಬರ ಜೊತೆಲಿ ಇರ್ತಾ ಇದ್ವಿ. 2:30 ತನಕ ಮಲಗ ಬಿಡ್ತಿರಲಿಲ್ಲ. ಬೆಳಗ್ಗೆ 6:30 ಕಾರ್ ಬರುತ್ತೆ. ಕೊನೆಗೆ ನೋಡಿದ್ರೆ ಸಡನ್ ಆಗಿ ಮಲಗ್ಬಿಟ್ರು. ಆಯ್ತು, ನಾನು ಮಲಗಿದ್ರೆ ಎಕ್ಸಾಕ್ಟ್ ಆಗಿ 5 ಕಾಲಿಗೆ ಎಬ್ಸರ್. ರವಿ ಹೇಳ. ನಿದ್ದೆ ಇಲ್ಲ, ರಾತ್ರಿ ಎಲ್ಲ. ಏನಲ್ಲ ಅಂತ ಎದ್ದು ನೋಡಿದ್ರೆ ಸ್ನಾನ ಮಾಡಿ, ವೈಟ್ ಧೋತಿ, ವೈಟ್ ಶರ್ಟ್ ಹಾಕೊಂಡು, ಕುಂಕುಮ ಇಟ್ಕೊಂಡು, ರವಿ ಶೂಟಿಂಗ್ ಕಾರ್ ಬರುತ್ತೆ ಹೋಗೋಣ ಅನ್ನೋರು. ಯಪ್ಪ, ಅಷ್ಟು ಡೆಡಿಕೇಟೆಡ್. ಎಷ್ಟೇ ರಾತ್ರಿ ಅದು ಬೆಳಗ್ಗೆ ಅಷ್ಟು ಪರ್ಫೆಕ್ಟ್ ದಿನೇಶನ.
ಅದ್ ನಾನು ಕಲ್ತೆ ನೈಟ್ ನೀನ್ ಬೆಳಗ್ಗೆ ಟೈಮಿಂಗ್ ಕೀಪ್ ಅಪ್ ಮಾಡ್ಬೇಕು ಲೈಫಲ್ಲಿ. ಸೊ ಹಿಂಗೆ ಅವ್ರ ಜೊತೆ ಕೇಳಿದ್ದು, ಪ್ರಭಾಕರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ. ಇವ್ ಸಚ್ ಎ ನೈಸ್ ಗೈ. ಎಲ್ಲರೂ ತುಂಬಾ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹೊಸ ಆರ್ಟಿಸ್ಟ್ಗಳನ್ನ. ಅವಾಗ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡೋರು. ಒಂದು ಇನ್ಸಿಡೆಂಟ್ ನೆನಪಿದೆ, ಅಂಬರೀಷ್ ಅಣ್ಣಂದು ಸ್ಟೈಲ್ ಬಗ್ಗೆ. ಒಂದು ಯಾವ್ದೋ ಶೂಟಿಂಗ್ ನೆನಪಿಲ್ಲ, 2 ಫ್ಲೋರ್ ಕಂಠೀರವ ಅಲ್ಲಿ, ಈ ಕಡೆ ಅಂಬರೀಷ್ ಅಣ್ಣನ ಶೂಟಿಂಗು, ಈ ಕಡೆ ವಿಷ್ಣು ಸರ್ ಶೂಟಿಂಗ್. ಅವಾಗೆಲ್ಲ ಕನ್ನಡ ರಾಜ್ಯೋತ್ಸವ ಅದು ಬಹಳ ದೊಡ್ಡ ಲೆವೆಲ್ ಎಲ್ಲ ಆಗೋದು ನೋಡಿ. ಒಂದು ಗ್ಯಾಂಗ್ ಬಂತ್ರಿ, ಒಂದು 8 ಜನ ಕೈಯಲ್ಲಿ ಚಿಪ್ಟೆಲ್ಲ ಇಟ್ಕೊಂಡ್ಬಿಟ್ಟು. ನಾನು ವಿಷ್ಣು ಸೆಟ್ ಅಲ್ಲಿ ಇದ್ದೆ. ಬಂದ್ಬಿಟ್ಟು ವಿಷ್ಣು ಅವ್ರು ಅವಾಗ ತಾನೆ ಒಳಗೆ ಶಾರ್ಟ್ ಮುಗಿಸ್ಕೊ, ಅಣ್ಣ ನಾವು ಪ್ರಾಣ ಕೊಡ್ತೀವಿ ಅಣ್ಣ ನಿಂಗೆ ಅಣ್ಣ ಅಂತ ಎದೆ ಹೊಡ್ಕೋತಾನೆ. ಸರ್ ಅಣ್ಣ ರಾಜ್ಯೋತ್ಸವ ಅಣ್ಣ. ಸರಿ ವಿಷ್ಣು ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಕರೆದ್ಬಿಟ್ಟು ಒಂದು 2-3 ಸಾವಿರ ರೂಪಾಯಿ ಕೊಟ್ಟು ಕಳ್ಸು. ಏನಣ್ಣ 2-3 25 ಕಮ್ಮಿ ಮುಟ್ಟಲ್ಲ ಅಣ್ಣ ನಾವು. ತಲೆ ಕೆಟ್ಟೋಯ್ತು. ಇಲ್ಲಪ್ಪ ನಾನು ಬರ್ತೀನಿ ಬೇಕಾದ್ರೆ ಅಲ್ಲಿಗೆ ಹೋಗಿ, ನಾನೀಗ ಶೂಟಿಂಗ್ ಅಲ್ಲಿ ದುಡ್ಡು ತಂದಿರಲ್ಲ, ನಾವು ಹತ್ರ ಇಸ್ಕೊಳಕ್ ಚೆನ್ನಾಗಿರಲ್ಲ ಅಂತ ಹೇಳಿದೆ. ಹೇಳ್ತಾ ಇದ್ರು, ಕೇಳ್ತಾನೆ ಇಲ್ಲ ಅವರು. ಅಷ್ಟರಲ್ಲಿ ಅಂಬರೀಷ್ ಅವ್ರು ಯಾಕೋ ಆಚೆ ಬಂದಿದ್ರು, ಲುಂಗಿ ಕಟ್ಕೊಂಡಿದ್ರು. ಏನ್ ನಡೀತಿದೆ ಅಂದ್ರು. ವಿಷ್ಣು ಅವರು ಏನಿಲ್ಲ ಅಂದ್ರು. ಏನ ಇವೆಲ್ಲ ಬಂದ್ರಲ್ಲಿ ಅಷ್ಟು ಜನ ಇವ್ರ ಹತ್ರ ಬಂದ್ರು. ಏನಣ್ಣ ಅಣ್ಣ ಅಲ್ಲಿ ರಾಜ್ಯೋತ್ಸವ ಅಣ್ಣ. ಅಣ್ಣ ನೀವಣ್ಣ ಒಬ್ಬ ಎದೆ ಹೊಡ್ಕೊಂಡ, ಪ್ರಾಣ ಕೊಟ್ಬಿಡ್ತೀನಿ ಅಣ್ಣ. ಸೇಮ್ ಡೈಲಾಗು. ಎದೆ ಇನ್ನು ಜೋರಾಗಿ ಹೊಡ್ಕೊಂಡ್ರೆ ನೀನ್ ಪ್ರಾಣ ಕೊಡ್ಬೇಕಾಗಿಲ್ಲ, ಎದೆ ಬಾಯಿಂದ ಆಚೆ ಬಂದ್ಬಿಟ್ಟು ಸತ್ತೈತೆ ನನ್ನ. ಏನ್ ನಿಂದ ಮುಚ್ಕೊಂಡು 2 ನಿಮಿಷಕ್ಕೆ ಇಲ್ಲಿಂದ ಹೋಗ್ತೀಯ ಅಥವಾ ಹೊರದ್ ಕಳಿಸ್ಬೇಕ ನಿನ್ಗೆ? ಲುಂಗಿತು ಕಟ್ಕೊಂಡು ಎಲ್ಲ ಎದುರ್ಕೊಂಡು ಹೊಟ್ಟೋದು ಸರ್. ದಟ್ ವಾಸ್ ಅಂಬರೀಷ್. ಅಂದ್ರೆ ಯಾರಿಗೂ ಕೇರ್ ಮಾಡಲ್ಲ, ಟೆರರ್. ವಿಷ್ಣು ಸರ್ ಅಂದ್ರೆ ಪಾಪ ಈಸ್ ಅ ಪಯಸ್ ಮ್ಯಾನ್. ಒಂದಿದು ಇವರು ಅಯ್ಯೋ ಕ್ವೈಟ್ ಆಪೋಸಿಟ್ ಅಲ್ಲ. ಸೊ ಅದನ್ನ ನೋಡಿದೆ. ಸೊ ಅವಾಗ ಅನಿಸ್ತು ಅಂಬರೀಷ್ ಸರ್ ಅಂದ್ರೆ ಎಷ್ಟು ಯಾರಿಗೆ ಬೈಲಿ ಕೋಪಿಸ್ಕೊಳ್ಳಿ, ಬಟ್ ಎಲ್ಲ ಪ್ರೀತಿಯಿಂದಾನೇ ಇರುತ್ತೆ ಅವ್ರದ್ದು. ಯಾವುದು ಸೀರಿಯಸ್ ಆಗಿರಲ್ಲ ಲೈಫಲ್ಲಿ. ಹಿ ಲವ್ಸ್ ಎವ್ರಿಬಡಿ. ಯಾಕೋ ಬಂದೆ ಅವ್ರ ಮಾತಲ್ಲಿ ಏನೋ ಹೇಳಿದ್ರು, ಅದು ಪ್ರೀತಿಯಿಂದ ಆಗಿರುತ್ತೆ. ದಟ್ ವಾಸ್ ಅಂಬರೀಷ್ ಸರ್. ರವಿಚಂದ್ರನ್ ಜೊತೆ ಹೆಚ್ಚಿಗೆ ಸಿನಿಮಾ ಮಾಡಲಿಲ್ಲ. ನೀವು ಹೇಳ್ದಂಗೆ ಬಹುಶಃ ಸ್ವಲ್ಪ ರಿಸೆಂಬ್ಲೆನ್ಸ್ ಇದೆ ಅಂತೇನೇನೋ. ನಂತರ ಕ್ಯಾರೆಕ್ಟರ್ಸ್ ಇದ್ದಿದ್ನ ನನಗೆ ಕೊಡ್ಲಿಲ್ಲ ಅವರು. ನಾನು ಟ್ರೈ ಮಾಡಲಿಲ್ಲ. ಅವ್ರು ಕೊಡ್ಲಿಲ್ಲ ಅನ್ನೋದು ತಪ್ಪಲ್ಲ, ಅವ್ರು ಯಾವ್ದು ಸೂಟ್ ಆಗ್ತಾರೆ ಅವ್ರು ಹಾಕೊಂಡಿದ್ದಾರೆ. ಹಾಗಾಗಿ ನನ್ಗೆ ಯಾವುದೇ ರವಿಚಂದ್ರನ್ ಸಿನಿಮಾಲಿ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಈಗ ಸಿಕ್ಕಿದ್ರು ಕಣ್ಣು ಮುಚ್ಕೊಂಡ್ ಮಾಡ್ತೇನೆ ನಾನು. ಅವ್ರ ಜೊತೆ ಫ್ರೆಂಡು ಅಥವಾ ಆಪೋಸಿಟು ನನಗಿಷ್ಟ ಅವ್ರ ಜೊತೆ ಅಂದ್ರೆ ಒಂಚೂರು ರಿಸೆಂಬ್ಲೆನ್ಸ್ ಇದೆಯಲ್ಲ ಆದ್ರಿಂದ. ಬಟ್ ನೋಡಿದಾಗ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಈಸ್ ಅ ಗ್ರೇಟ್ ಟೆಕ್ನಿಷಿಯನ್. ಅವ್ರಿಗೊಂದು ಕಲ್ಪನೆ, ದ ವೇ ಈ ಕನ್ಸೀವ್ಸ್ ಎ ಸೀನ್, ದ ವೇ ಈ ರೈಟ್ಸ್ ಎ ಸೀನ್. ಈಸ್ ಎ ರೈಟರ್, ರೈಟರ್, ಮ್ಯೂಸಿಕ್ ರೈಟರ್ ಎಲ್ಲ. ಸೊ ಹಿ ಈಸ್ ಲರ್ನ್ ದಿ ಕ್ರಾಫ್ಟ್. ಪ್ರಭಾಕರ್ ಸರ್ ಸ್ಟೈಲಿಶ್ ಸರ್. ಅವರು ಇಂಗ್ಲಿಷ್, ಅವ್ರ ನಾಲೆಜ್ ಅವ್ರಿಗೆ ಇದ್ದಿದ್ದು ಯಾರಿಗೂ ಇರೋಲ್ಲ. ಸೂಪರ್ ಇಂಗ್ಲಿಷ್ ನಾಲೆಜ್. ಅಂಡ್ ಸೆಟ್ ಅಲ್ಲಿ ಬಂದ್ರೆ ಲವ್ಲವಿಕೆ, ಎಲ್ಲರನ್ನು ನಗಿಸಿ ಅದು ಮಾಡಿ. ಆಮೇಲೆ ಸ್ಕ್ರಿಪ್ಟ್ ಡೈಲಾಗ್ ಬಗ್ಗೆ ಒಳ್ಳೆ ಐಡಿಯಾ ಇತ್ತು ಅವ್ರಿಗೆ. ಡೈಲಾಗ್ ಹೇಳ್ತೀನಿ ಕಣ ಅನ್ನೋರು. ಸೊ ಇನ್ನೂ ಪವರ್ಫುಲ್ ಆಗಿ ಚೇಂಜ್ ಮಾಡ್ಕೊಂಡು ಡೈಲಾಗ್ ಹೇಳೋರು. ವೆರಿ ನೈಸ್. ಅವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ ಇದ್ದಿದ್ರೆ, ಕಾಲ್ದೊಂದು ಪ್ರಾಬ್ಲಮ್ ಇತ್ತು ಪಾಪ. ಬಟ್ ನೆವರ್ ಇಷ್ಟು ಬಾದರ್ ಅಬೌಟ್ ಇಟ್. ಅದಕ್ಕೊಂದು ಪಟ್ಟಿ ಗಿಟ್ಟಿ ಹಾಕ್ಬಿಟ್ಟು ಫೈಟ್ ಗಿಟ್ ಎಲ್ಲ ಅದನ್ನ ಕೇರೆ ಮಾಡ್ತಾ ಇರಲಿಲ್ಲ. ಆಮೇಲೆ ಬಂದು ಸಫರ್ ಮಾಡೋರು. ಬಟ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮರಾ ರಿಯಲ್ ಟೈಗರ್ ಪ್ರಭಾಕರ್ ಅಂತೀವಲ್ಲ, ನಿಜವಾದ ಟೈಗರ್ ಅವರು. ಅಂಡ್ ತುಂಬಾ ಫಿಲಾಂಥ್ರಫಿಸ್ಟ್. ಹೌದು, ತುಂಬಾ ನನ್ನ ಕಣ್ಣು ಬಹಳ ಜನಕ್ಕೆ ಹೆಲ್ಪ್ ಮಾಡಿದ್ದು ನೋಡಿದ್ದೀನಿ. ಈಸ್ ಅ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್ ಪ್ರಭಾಕರ್. ಆಮೇಲೆ ಸುಂದರ್ ಕೃಷ್ಣ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ, ಕಲ್ಯಾಣ್ ಕುಮಾರ್ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ. ಒಂದು ಇನ್ಸಿಡೆಂಟ್ ಅಲ್ಲಿ ನಾನು ಲಾಲ್ಬಾಗಲ್ಲಿ ಒಂದು ಮದುವೆ ಮನೆಯಲ್ಲಿ ಶೂಟಿಂಗು, ಅಲ್ಲಿ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ಇದೆ. ನಂದು ಅವಾಗ ಒಂದು ಬಹಳ ಕೆಟ್ಟ ಅಭ್ಯಾಸ ಇದ್ದಿದ್ದು, ನನಗೆ ಬರ್ತಾ ಹೇಳಿದೆ ಸ್ಯಾಟರ್ಡೆ ಗಾಡ್ ಅಂತ. ಅವ್ರ ಹೆಸರನ್ನ ಹಿಂದೆ ಒಂದ್ಸರಿ ಮುಂದೆ ಒಂದ್ಸರಿ ಪ್ರತಿ ಲೈನ್ಗೂ ಯೂಸ್ ಮಾಡ್ತಿದ್ದೆ. ಮಾತಾಡ್ತಾ ಕೂತಿದ್ದೆ. ದಟ್ ವಾಸ್ ನಂದೊಂದದು ಹ್ಯಾಬಿಟ್. ಯಾರ ಬಂದು ಎಳೆ ಮೇಲೆ ಅಂದ್ರೆ ಹಿಂಗ್ ತಿರುಗಿ ನೋಡೋಷ್ಟಲ್ಲಿ ಕಪಾಳಕ್ ಬಿತ್ತು ನನಗೆ. ನನಗೆ ಯಾಕೆ ಸರ್ ನಾನು ಏನ್ ಮಾಡಿದ್, ನಂಗೆ ಯಾಕೆ ಹೊಡಿತಿ? ಕಲ್ಯಾಣ್ ಕುಮಾರ್ ಸರ್ ಕೂತ್ಕೊಳ್ಳಲ್ಲ ಇದು ಲೈ
ನೀನ್ ನಂಬ್ತೀಯೋ ಬಿಡ್ತೀಯೋ, ಎಲ್ಲಾರ್ಗು 7 ವರ್ಷ ಅಂತಾರೆ, ನನಗೆ 14 ವರ್ಷ ಅಲ್ಲ 21 ವರ್ಷ ಇರ್ತದೆ. ನಾನು ನಿನ್ ಥರನೇ ಮಾತಾಡ್ತಿದ್ದೆ. ದಯವಿಟ್ಟು ಆ ಅಪ್ಪನ್ನ ಪೂಜಿಸು. ಸ್ಯಾಟರ್ಡೆ ಗಾಡ್, ನಾ ಹೆಸರು ಹೇಳಲ್ಲ ಅಂತ ಹೇಳಿದ್ ನಾನು, ಮಹಾತ್ಮ. ಸೊ ಅವತ್ತಿಂದ ಹೆಸರು ಹೇಳ್ಬೇಡ, ಅವ್ರನ್ನ ಕರಿಬೇಡ. ಯಾಕೆ ಕರಿತೀಯ? ಪೂಜೆ ಮಾಡು, ನೀನ್ ಬೇಡ್ಕೊ ಏನ್ಬೇಕದು, ಅವ್ರ ಹೆಸರು ಹೇಳ್ಬೇಡ. ಅವ್ರಿಗೆ ಸಂಬಂಧಪಟ್ಟ ಕೆಲವು ಪದಗಳಿದೆ, ಕೆಟ್ಟ ಪದಗಳು, ಅದನ್ನೆಲ್ಲ ಮಾತಾಡ್ಬೇಡ, ಇದೆಲ್ಲ ಬಿಟ್ಬಿಡಿ. ಇವತ್ತಿಂದ ಅವತ್ತೇ ಲಾಸ್ಟ್. ಅವತ್ತಿಂದ ಅಪ್ಪನ ಪ್ರೇ ಮಾಡ್ತೀನಿ, ಬಾಸ್ ಅಂತೀನಿ. ಅವ್ರನ್ನ ಬಾಸ್ ಅನ್ನೋದು ನಾನು, ಯಾಕಂದ್ರೆ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್, ಫಾರ್ ಯುವರ್ ಅಪ್ಲಿಫ್ಟ್ಮೆಂಟ್ ಆರ್ ಯುವರ್ ಡೌನ್ಫಾಲ್. ಇದಾರೇನೋ ನಂಬಿಕೆ ಯಾರು ನೋಡಿಲ್ಲ ಈ ಕಲಿಯುಗ. ನಾವು ಹಿಂದೆ ಯುಗಗಳಲ್ಲಿ ಕೆಳಗ್ ಬರೋರಲ್ಲ ಎಲ್ರು. ಮಹಾರಾಜರ ಹತ್ರ ಬಂದು ಮಾತಾಡ್ಕೊಂಡು ಹೋಗೋರು, ಯಾರೋ ಮಹಾರಾಜರ ಮಕ್ಕಳನ್ನ ಮದುವೆ ಮಾಡ್ಕೊಂಡು ಹೋಗೋರು ಎಲ್ಲ ಇತ್ತು. ಈ ಕಲಿಯುಗದಲ್ಲಿ ಯಾರು ಕೆಳಗ್ ಬರಲ್ಲ, ಅಥವಾ ಬರ್ತಾ ಇದಾರೋ ಕಾಣಿಸಲ್ವೋ ಗೊತ್ತಿಲ್ಲ. ಆಗ್ಲಿಂದ ನಡ್ಕೊಂಡ್ ಬಂದಿರೋದು. ನಿಮ್ಗಿರೋದು ವೆರಿ ಶಾರ್ಟ್ ಲೈಫ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಾಡ್, ವೆದರ್ ಈಸ್ ದೇರ್ ಆರ್ ನಾಟ್ ಅಂತ ತಿಳ್ಕೊಳಕ್ಕೆ. ನಾನು ಇದಾರೆ ಅಂತ ಆರ್ಗ್ಯೂ ಮಾಡಿದ್ರು, ನೀವು ಇಲ್ಲ ಅಂತ ಆರ್ಗ್ಯೂ ಮಾಡಿದ್ರು, ನಾವಿಬ್ರು ಒಂದೇ ಬೋಟಲ್ಲಿ ಪ್ರಯಾಣ ಮಾಡ್ತಾ ಇದೀವಿ. ಯಾಕಂದ್ರೆ ಇಬ್ರು ಅವ್ರನ್ನ ನೋಡಿಲ್ಲ. ಹಾಗಾಗಿ ವಾಟ್ ಎವರ್ ಇಸ್ ದೇರ್, ವಿ ಅಕ್ಸೆಪ್ಟ್ ದಟ್, ಬಿಕಾಸ್ ವಿ ಕೆನಾಟ್ ಚಾಲೆಂಜ್ ಇಟ್ ಇನ್ ಅವರ್ ಶಾರ್ಟ್ ಲೈಫ್ ಅಲ್ವಾ. ಸೊ ಹಾಗಾಗಿ ಅಷ್ಟು ಯೋಚನೆ ಮಾಡೋಷ್ಟು ನಮಗೆ ಬೇಡ. ಆರಾಮ್ಸೆ ಹ್ಯಾಪಿಯಾಗಿರೋಣ. ಬಾಸ್ ಯಾರೊಬ್ರು ಇದ್ದಾರೆ, ನಮ್ಮನ್ನೆಲ್ಲ ಊಟ ಹಾಕಿದ್ದಾರೆ.